ಮೇಜರ್ ಆಗಿ ಮದರ್ಶಿಪ್ ಒಂದು ಬರೋ ಚಾನ್ಸಸ್ ಈಗಿದೆ ಅಂತ ಇವ್ರು ಹೇಳ್ತಾ ಇದಾರೆ. ಇದು ಸತ್ಯನಾ? ನಿಜವಾಗ್ಲೂ ನನಗೂ ಪ್ರಶ್ನೆನೆ. ಮದರ್ಶಿಪ್ ಅಂದ್ರೆ ಯಾವ ತರ ಇರ್ಬೋದು? ಸಣ್ಣ ಸಣ್ಣ ಶಿಪ್ಗಳು ನೋಡ್ತಾ ಇದೀವಿ, ನಿಜವಾಗ್ಲೂ ಏಲಿಯನ್ಸ್ ಬರ್ತಾರಾ? ನಮಸ್ಕಾರ ವೀಕ್ಷಕರೇ. ಆಕಾಶದಲ್ಲಿ ರೀಸೆಂಟ್ ಆಗಿ ಎಷ್ಟೆಷ್ಟೋ ಬದಲಾವಣೆಗಳಾಗ್ತಾ ಇದೆ. ಇನ್ನ ಭೂಮಿ ಒಳಗಡೆಯಿಂದ ಕೂಡ ಮೀನುಗಳು ಅದು ಇದು ಎಲ್ಲ ಆಚೆ ಬರ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಫಾರಿನರ್ಸ್ ಎಲ್ಲ ಹೆದರ್ತಾ ಇರೋದು ಡೂಮ್ಸ್ ಡೇ, ಅಂದ್ರೆ ವಿನಾಶದ ದಿನ ಹತ್ರ ಬಂದ್ಬಿಡ್ತಾ. ನಾವು ಅದಕ್ಕೆ ಪ್ರಿಪೇರ್ ಆಗ್ತಾ ಇದೀವಾ? ಪ್ರಿಪೇರ್ ಆಗ್ಬೇಕಾಗಿದೆ ಅಂತ ಕೂಡ ದೊಡ್ಡ ದೊಡ್ಡವರು ತಿಳಿಸೋ ಕೆಲಸ ಮಾಡ್ತಾ ಇದಾರೆ. ಒಂದ್ಸಲ ಈ ವಿಡಿಯೋಗಳನ್ನ ನಿಮಗೆ ತೋರಿಸೋ ಕೆಲಸ ನಾನು ಮಾಡ್ತಾ ಇದ್ದೀನಿ. ಒಂದ್ಸಲ ಇದನ್ನ ನೋಡಿ. This right here is real footage that I captured literally 10 minutes ago. My girlfriend and I were imaging the night sky by telescopes when this really odd cloud started to appear. Then all of a sudden it became this, and we ran to get our long lens camera. It's fully moving. Any idea what on earth this is? Let me know in the comments down. ಈ ಫೋಟೋಗಳು ವಿಡಿಯೋಗಳು ನಿಮಗೆ ಕಾಣಿಸ್ತಾ ಇರಬೇಕು. ಇದರಲ್ಲಿ ಈ ತರ ಒಂದು ಆಬ್ಜೆಕ್ಟ್ ಸ್ಕೈಯಲ್ಲಿ ಕಾಣಿಸ್ಕೊಂಡಿದೆ. ರೀಸೆಂಟ್ ಆಗಿ ಕಾಣಿಸ್ಕೊಂಡಿರುವಂತದ್ದು ಏನಿದು ಅನ್ನೋದು ಎಲ್ಲಾ ಕಡೆ ಪ್ರಶ್ನೆ ಆಗಿದೆ. ಇದು ಎಡಿಟೆಡ್ ಅನ್ನೋದಾದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ, ತುಂಬಾ ಕಷ್ಟ ಇದೆ ಹೇಳೋದಕ್ಕೆ ಅಂತಾನೆ ಎಷ್ಟೋ ಜನ ಹೇಳ್ತಾ ಇರೋದು. ಈವನ್ ಎಷ್ಟೋ ಕಡೆ ವಿಡಿಯೋ ಮಾಡಿ ಹಾಕೋ ಕೆಲಸ ಮಾಡಿದ್ದಾರೆ. ಇವರು ಅಂತ ಅಲ್ಲ, ಬೇರೆ ಬೇರೆ ಕಡೆನು ಕೆಲವೊಬ್ರು ಸಣ್ಣ ಸಣ್ಣ ಮಕ್ಕಳು ಕೂಡ ಇದ್ರ ವಿಡಿಯೋಗಳನ್ನ ಶೇರ್ ಮಾಡಿದ್ದಾರೆ. ಒಬ್ರು ಇದನ್ನ ಗ್ಯಾಲಕ್ಸಿ ಅಂತ ಕರೆದ್ರೆ, ಇನ್ನೊಬ್ರು ಇದು ಸ್ಟಾರ್ ಶಿಪ್ ಇರ್ಬೋದು, ಸ್ಪೇಸ್ ಶಿಪ್ ಇರ್ಬೋದು ಅಂತ ಎಲ್ಲ ಹೇಳ್ತಾ ಇದಾರೆ. 2 days ಬಿಫೋರ್ ಆಕಾಶದಲ್ಲಿ ಕಾಣಿಸ್ಕೊಂಡಿರುವಂತ ವಿಚಿತ್ರ ವಿಸ್ಮಯ ಅಂತಾನೆ ಹೇಳ್ತಾ ಇರೋದು. ಇದು ಹೆಚ್ಚು ಕಡಿಮೆ ಎಲ್ಲ ಹೇಳ್ತಾ ಇರೋದು ನಿಜವಾದ ಸಂಗತಿ. ದೂರದಲ್ಲೆಲ್ಲೋ ಹೋಗ್ತಾ ಇರುವಂತ ಒಂದು ಸ್ಪೇಸ್ ಶಿಪ್ ಆಗಿರ್ಬೋದು, ಇಲ್ಲ ಒಂದು ಗ್ರಹನೇ ಆಗಿರ್ಬೋದು. ಅದರ ಒಳಪು ಅನ್ನೋದು ಕ್ಯಾಮ್ರಾದಲ್ಲಿ ಆತರ ಕಾಣಿಸ್ತಾ ಇರ್ಬೋದು. ಇನ್ನ ಮೊನ್ನೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ ಒಂದ್ ಸತ್ಸಂಗದಲ್ಲಿ. ಸಾಯಿ ಕೃಷ್ಣ ಅವರು ಕೂಡ ಹೇಳಿದ್ರು ನಿಬಿರು ಅನ್ನೋ ಒಂದು ಪ್ಲಾನೆಟ್ ನಿಯರ್ ಬೈ ಅರ್ತ್ ಗೆ ಬರುತ್ತೆ ಅಂತ. ಅದೇನಾದ್ರೂ ಇದೇನಾ ಅನ್ನೋ ಒಂದು ಪ್ರಶ್ನೆ ಎಲ್ಲರಿಗೂ ಉಟ್ಬಿಡುತ್ತೆ. ನಿಜ ಯಾವುದು ಸತ್ಯ ಯಾವುದು ಅಂತ ತಿಳ್ಕೊಳ್ಳೋದೇ ತುಂಬಾ ಕಷ್ಟ ಇದೆ. ಅಂತ ಪರಿಸ್ಥಿತಿನಲ್ಲಿ ನಾವು ಬದುಕ್ತಾ ಇದೀವಿ. ಇದು ಅಂತ ಅಲ್ಲ, ಈ ವಿಡಿಯೋ ಒಂದ್ಸಲ ನೋಡಿ. Our face, and you know who they are. Just watch this man. Let's just say the power grid goes out, okay? I'm telling you, it's gonna happen. I know. You best just do whatever you can to be ready for it. Some people are maybe saying, well, I don't have the kind of money, you guys got the money, and da-da-da-da. This isn't about money. There's ways of preparing in different ways based on the kind of resources you got. Protect your family, how do you do it? You have to do a little bit of research, a little bit of studying for yourself to find out if that were to happen. Do you have a small generator? Do you have certain things set aside? What other things do you have to protect your family? I do believe it is something worth talking about with your family to be prepared for this, because I think something like this is going to happen next 5, 10, 15, 20 years. And by the way, I do believe it's going to be worse than COVID, because at least with COVID you can stay home, still communicate with others. With this, you stay home. Your internet, security, gates, lights, it's mayhem. Everything's gone, so what do? You just got to be prepared. Now, am I wrong? But isn't ಅವ್ರು ಹೇಳಿದ್ ಕೇಳಿಸ್ಕೊಂಡ್ರಲ್ಲ. ಓವರ್ ಆಲ್ ಆಗಿ ಕರೋನಾಗೆ ನಾವು ಪ್ರಿಪೇರ್ ಆಗಿ ಏನೇನೋ ಮಾಡ್ಕೊಂಡಿವಿ. ಬಟ್ ಕರೋನಾ ಮೀರಿದ್ದು ಬರುತ್ತೆ. ಇಂಟರ್ನೆಟ್ ಇರೋದಿಲ್ಲ, ಕರೆಂಟ್ ಇರೋದಿಲ್ಲ. ಇದು ಮುಂದಿನ 5 ವರ್ಷದಿಂದ 10 ವರ್ಷಕ್ಕೂ ಆಗ್ಬೋದು, 15 ವರ್ಷಕ್ಕೂ ಆಗ್ಬೋದು. ಬಟ್ ಆದ್ರೆ ಈ ಇನ್ಸಿಡೆಂಟ್ ಆಗೇ ಆಗುತ್ತೆ. ಪ್ರಿಪೇರ್ ಆಗಿ ನೀವು ಸೆಲ್ಫ್ ಫಸ್ಟ್ ಕಲೀರಿ. ಫ್ಯಾಮಿಲಿಗಳಿಗೆ ಅದನ್ನ ಹೇಳ್ಕೊಡೋ ಕೆಲಸ ಮಾಡಿ. ನಮ್ ಸುತ್ತಮುತ್ತ ಇರೋರಿಗೆ ಪ್ರಿಪೇರ್ ಆಗೋದಕ್ಕೆ ಹೇಳಿ. ನಂತರ ಅಷ್ಟು ದುಡ್ಡಿದೆ, ಎಷ್ಟು ದುಡ್ಡು ಇದ್ರು ಆ ಟೈಮ್ ನಲ್ಲಿ ಯೂಸ್ ಆಗೋದಿಲ್ಲ, ಕರೆಂಟೇ ಇರೋದಿಲ್ಲ, ಅದಕ್ಕೆ ಜನರೇಟರ್ ಗಳನ್ನ ಬಳಸ್ಕೊಳ್ಳಿ. ಇದು ಯಾವಾಗ ಆಗುತ್ತೆ ಅದನ್ನ ಎಕ್ಸಾಕ್ಟ್ ಆಗಿ ಹೇಳೋದಕ್ಕಾಗೋದಿಲ್ಲ. ಬಟ್ ಪ್ರಿಪೇರ್ ಆಗಿ ಅಂತ ಈವನ್ ಅಮೆರಿಕಾದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಹೇಳೋ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಲೆಕ್ಕ ಹಾಕಿ ಒಂದು ಸಲ ಪವರ್ ಗ್ರಿಡ್ ಅನ್ನೋದು ಇಂಪ್ಯಾಕ್ಟ್ ಆಗುತ್ತೆ ಅಂತಾನೆ ಹೇಳ್ತಾ ಇರೋದು. ಎಂಟೈರ್ ಯೂನಿವರ್ಸ್ ಅಲ್ಲಿ ಕರೆಂಟ್ ಅನ್ನೋದು ಇರೋದಿಲ್ಲ ಒಂದು ಟೈಮ್ ಅಲ್ಲಿ ಅಂತ ಕೂಡ ಇವ್ರು ಎಚ್ಚರಿಸ್ತಾ ಇದ್ದಾರೆ. ಎಷ್ಟೆಷ್ಟು ಈ ತರ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದಾರೆ. ಈವನ್ ಟ್ರಂಪ್ ಅವ್ರು ಕೂಡ ಈ ವಿಷಯ ಬಗ್ಗೆ ಮಾತಾಡ್ತಾರೆ. ಒಂದ್ಸಲ ಈ ವಿಡಿಯೋ ನೋಡಿ. Trump saying the exact same thing? Which is old and, could be taken out. If it's taken out, they wouldn't have any way to get electricity. And didn't he predict the wild dollars months before it happens? Imagine when a disaster like this ends up happening. the apocalypse, and it's horrific. You can't count on the police or the National Guard. They'll be at home protecting their own family. I don't think people realize how much chaos how miserable it will become when the power grid goes down. When the grid goes down, there goes your water, there goes your medical, there goes your food, everything.
it's gone. There goes the police. There goes communications. You think you're going to talk to your elderly parents? Nope. That's over. ಇಲ್ಲೂ ಅವ್ರು ಹೇಳ್ತಾ ಇರೋದು ಅದನ್ನೇ. ಓವರ್ ಆಲ್ ಆಗಿ ಎಲ್ಲ ಹೋಯ್ತು ಅಂದ್ರೆ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಪರಿಸ್ಥಿತಿ ಮುಂದೆ ಒಂದಿನ ಬರುತ್ತೆ. ಕರೆಂಟ್ ಇಲ್ಲ, ಕಮ್ಯುನಿಕೇಶನ್ ಮಾಡೋದಕ್ಕಾಗೋದಿಲ್ಲ, ನೀರ್ ತೆಗೆಯೋದಕ್ಕಾಗೋದಿಲ್ಲ, ಬದುಕೋದಕ್ಕೆ ಆಶ್ರಯಗಳೇ ಇರೋದಿಲ್ಲ, ಅಂತ ಪರಿಸ್ಥಿತಿ ಮುಂದೆ ಒಂದಿನ ಬರುತ್ತೆ. ಅದಕ್ಕೆ ಪ್ರಿಪೇರ್ ಆಗಿರಿ. ಯಾವ ಡೇಟ್ ಅಂತ ತಕ್ಷಣ ಕೇಳ್ಬಿಡ್ತೀರಾ, ಡೇಟ್ ಅವರು ಕೂಡ ಎಲ್ಲೂ ಹೇಳ್ತಾ ಇಲ್ಲ. ಬಟ್ ಈ ಟೈಮು ಸೂರ್ಯನಿಂದ ಇಂಪ್ಯಾಕ್ಟ್ ಆಗ್ಬೋದು, ಭೂಮಿಯಿಂದ ಇಂಪ್ಯಾಕ್ಟ್ ಆಗ್ಬೋದು. ಒಟ್ನಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ಭೂಮಿ ಮೇಲೆ 0 ಆಗುತ್ತೆ. ಕಮ್ಯುನಿಕೇಶನ್ ಮಾಡೋದಕ್ಕೆ ಆಗೋದಿಲ್ಲ ಒಬ್ಬರಿಂದ ಇನ್ನೊಬ್ರಿಗೆ, ಅಂತ ದಿನ ಬರುತ್ತೆ. ಎಚ್ಚೆತ್ಕೊಳ್ಳಿ. ಏನೇ ಮಾಡಿದ್ರು ನಿಮ್ಮ ಫ್ಯಾಮಿಲಿನ ನೀವೇ ಕಾಪಾಡ್ಕೋಬೇಕು, ನಿಮ್ಮನ್ನ ನೀವೇ ಕಾಪಾಡ್ಕೋಬೇಕು. ಯಾವುದೇ ಪೊಲೀಸ್ ಬರೋದಿಲ್ಲ, ಯಾವುದೇ ಗಾರ್ಡ್ ಬರೋದಿಲ್ಲ, ಯಾರು ಕೂಡ ನಿಮ್ಮ ಹತ್ರ ಬರೋದಕ್ಕಾಗೋದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ನೀವಿರ್ತೀರಾ. ಆದಷ್ಟು ನೀವು ಪ್ರಿಪೇರ್ ಆಗಿ ಯಾವ ರೀತಿ ಬದುಕಬೇಕು ಅಂತ ಸಂದರ್ಭ ಬಂದ್ರೆ ಎದುರಿಸಿ ಬದುಕಬೇಕಾಗತ್ತೆ. ಪ್ಲಸ್ ಕೆಲವಷ್ಟು ಆಸರೆಗಳು ಅಂದ್ರೆ ನೀರು, ಆಹಾರ, ಬೇರೆದೆಲ್ಲ ಬೇಕಾಗುತ್ತೆ. ಅಂತದನ್ನ ಸಿದ್ಧತೆ ಮಾಡ್ಕೊಳ್ಳಿ. ಯಾವಾಗತ್ತೆ ಡೇಟ್ ಯಾರು ಕೂಡ ಮೆನ್ಷನ್ ಮಾಡಿ ಹೇಳ್ತಿಲ್ಲ. ಬಟ್ ಈ ದಿನ ಮುಂದಿನ 5 ವರ್ಷದೊಳಗೆ 10 ವರ್ಷದೊಳಗೆ ನಡೆಯುತ್ತೆ. ಪ್ರಿಪೇರ್ ಆಗಿ ಅಂತ ಎಚ್ಚರಿಸೋ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಇನ್ನ ಸಮುದ್ರದಲ್ಲಿ ಎಷ್ಟೆಷ್ಟೋ ಕಡೆ ಸ್ಪೇಸ್ ಶಿಪ್ಗಳು ಅಟ್ಯಾಕ್ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ ಅಂತ ಕೂಡ ರೀಸೆಂಟ್ 2 days ಬ್ಯಾಕ್ ಜಪಾನೀಸ್ ಒಬ್ರು ತಿಳಿಸ್ತಾ ಇರೋ ಈ ವಿಡಿಯೋ ನೋಡಿ. Warning, this is not the moon or the sun, but unearthly violent beings coming out of hiding in our skies and making themselves known that they are angry and have been watching us. People were terrified after a couple in Daytona Beach, Florida, went viral for reporting what appeared to not only be 2 celestial bright objects coming out of the water at 3 a.m., but so large and bright, videos were showing it being seen from Lebanon. And we will not be able to fight this. As earlier that day, military whistleblowers even verified an underwater ship, and several military vessels reported receiving pulses and then completely losing power around that time. To even the mysterious bright object going on and off the radars before shooting out of the water, seemingly ready to fight. And when our military jets were reported going after it, the bright object would have the ability to make the jets fall out of the sky or make them disappear. And even haunting warnings from psychics predicted motherships were going to be visible all over our night sky this coming weekend. And this could be it, saying the motherships were calling this their final arrival. In less than 48 hours, there will be reports of our motherships in the global news. It also could be ಹೇಳಿದ್ದನ್ನು ಕೇಳಿದ್ರಲ್ಲ, ಜಸ್ಟ್ March 22 ಅಪ್ಲೋಡ್ ಮಾಡಿರುವಂತ ಕಂಟೆಂಟ್ ಇದು. ಈ ತರ ಎಷ್ಟೆಷ್ಟೋ ಜನ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತಾ ಇದಾರೆ. ಏಲಿಯನ್ಸ್ ಸ್ಪೇಸ್ ಶಿಪ್ಗಳು ನಮ್ಮ ಸುತ್ತಮುತ್ತ ಓಡಾಡ್ತಾ ಇದೆ. ಕೆಲವಷ್ಟು ನಮಗೆ ಸಹಾಯ ಮಾಡೋದಕ್ಕೆ ಓಡಾಡ್ತಾ ಇದೆ, ಕೆಲವಷ್ಟು ನಮ್ಮ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ. ಅಂದ್ರೆ ಎಷ್ಟೆಷ್ಟೋ ಏಲಿಯನ್ಸ್ಗಳನ್ನ ಆಗಿನ ಕಾಲದಿಂದ ನಾವು ಬಂಧಿಸಿ ಅವಕ್ಕೆ ಟಾರ್ಚರ್ ಕೊಟ್ಟು ಬೇರೆ ಬೇರೆ ರೀತಿ ಬಳಸ್ಕೊಂಡಿರೋದ್ರಿಂದ ಅವುಗಳ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಸಣ್ಣ ಸಣ್ಣ ಸ್ಪೇಸ್ ಶಿಪ್ಗಳು ಓಡಾಡ್ತಾ ಇದೆ. ಸಮುದ್ರದಿಂದ ಆಚೆ ಬರ್ತಾ ಇದೆ, ಸಮುದ್ರದ ಒಳಕ್ ಹೋಗ್ತಾ ಇದೆ. ಬೆಳಗಿನ ಜಾವ ಇಂಥದ್ದೆಲ್ಲ ಸಂಭವಿಸ್ತಾ ಇದೆ, ಕತ್ತಲಿನಲ್ಲಿ ಇದೆಲ್ಲ ಸಂಭವಿಸ್ತಾ ಇದೆ. ಬೆಳಗ್ಗೆ ಹೊತ್ತು ಯಾಕೆ ನಡೀತಾ ಇಲ್ಲ ಅನ್ನೋದಾದ್ರೆ ಅದನ್ನೇ ಒಂದು ಗಾದೆನಲ್ಲಿ ಹೇಳ್ತಾರೆ. ಬೆಳಗ್ಗೆ ಹೊತ್ತು ಏನು ನಡೆದ್ರು ಕಣ್ಣು ಕಾಣಿಸ್ಬಿಡುತ್ತೆ, ಬಟ್ ಕತ್ತಲಿನಲ್ಲಿ ನಡೆಯೋದು ಯಾರ ಕಣ್ಗೂ ಕಾಣಿಸೋದಿಲ್ಲ. ಅಂತ ಟೈಮ್ನಲ್ಲಿ ಇವು ಸ್ಪೇಸ್ ಶಿಪ್ಗಳು ಮನುಷ್ಯರು ರೆಸ್ಟ್ ಅಲ್ಲಿ ಇರ್ತಾರೆ ಅನ್ನೋ ಒಂದು ತಿಳ್ಕೊಂಡು ಅವರು ನಮ್ಮ ಸಮಯನ ಬಳಸ್ಕೊಳ್ತಾ ಇದಾವೆ. ಪ್ಲಸ್ ಮನುಷ್ಯರನ್ನ ಡಿಸ್ಟರ್ಬ್ ಮಾಡುವಂತ ಏಲಿಯನ್ಸ್ಗಳು ಇದಾವೆ, ಮನುಷ್ಯರನ್ನ ಒಳ್ಳೆ ದಾರಿ ಕರ್ಕೊಂಡ್ ಬರುವಂತ ಏಲಿಯನ್ಸ್ಗಳು ಕೆಲಸನೂ ಮಾಡ್ತಾ ಇದಾವೆ. ಮೇಜರ್ ಆಗಿ ಮದರ್ಶಿಪ್ ಒಂದು ಬರೋ ಚಾನ್ಸಸ್ ಈಗಿದೆ ಅಂತ ಇವ್ರು ಹೇಳ್ತಾ ಇದಾರೆ. ಇದು ಸತ್ಯನಾ? ನಿಜವಾಗ್ಲೂ ನನಗೂ ಪ್ರಶ್ನೆನೆ. ಮದರ್ಶಿಪ್ ಅಂದ್ರೆ ಯಾವ ತರ ಇರ್ಬೋದು? ಸಣ್ಣ ಸಣ್ಣ ಶಿಪ್ಗಳು ನೋಡ್ತಾ ಇದೀವಿ. ನಿಜವಾಗ್ಲೂ ಏಲಿಯನ್ಸ್ ಬರ್ತಾರಾ? ಭೂಮಿ ಮೇಲೆ ಅಟ್ಯಾಕ್ ಆಗುತ್ತಾ? ಭೂಮಿನ ರಕ್ಷಿಸ್ತಾರಾ ಅನ್ನೋ ಒಂದು ಪ್ರಶ್ನೆ ಎಲ್ಲರಿಗೂ ಹುಡ್ತಾ ಇದೆ. ಬಟ್ ಅವ್ರು ಹೇಳ್ತಾ ಇರೋದೇನು, ಎಲೆಕ್ಟ್ರಿಕ್ ಗ್ರಿಡ್ಸ್ ಗಳನ್ನ ಸೇಫ್ ಗಾರ್ಡ್ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಹೆಚ್ಚು ಕಡಿಮೆ ಕಾಲಜ್ಞಾನಿಗಳು ಬರ್ದಿದ್ದು ಎಷ್ಟೆಷ್ಟು ನಡೀತಾ ಇದೆ. ಅದ್ರಲ್ಲಿ ಒಂದು 1000 ಅಡಿ 1000 ಮೀಟರ್ 4000 ಮೀಟರ್ ಆಳದಲ್ಲಿರುವಂತ ಮೀನುಗಳು ಆಚೆ ಬರ್ತಾ ಇರೋದು. ಈ ಫಿಶ್ ಆಗಿರ್ಬೋದು, ಇನ್ನೊಂದು ಫಿಶ್ ಆಗಿರ್ಬೋದು, ಎಷ್ಟೆಷ್ಟು ಆಳದಲ್ಲಿರೋ ಫಿಶ್ ಗಳೆಲ್ಲ ಆಚೆ ಬರ್ತಾ ಇರೋದು. ಇದು ಕೂಡ ಒಂದು ಡೂಮ್ ಸ್ಟೇಗೆ ಬಿಫೋರ್ ಎಕ್ಸಾಂಪಲ್ ಅಗ್ನಿಪರ್ವತ ಇಲ್ಲ ಭೂಮಿ ಒಳಗಡೆ ಮೇಜರ್ ಬದಲಾವಣೆ ಆಗುವಾಗ ಮಾತ್ರ ಇಂಥದ್ದು ನಡೀತಾ ಹೋಗುತ್ತೆ. ಅಂಥದ್ದು ಈಗ ಸಂಭವಿಸ್ತಾ ಇರೋದ್ರಿಂದ ಅವ್ರು ಹೇಳ್ತಾ ಇರ್ಬೋದು. ಇನ್ನು ಆಕಾಶದಲ್ಲಿ ಈ ತರ ವಿಚಿತ್ರ ಕಾಯಗಳು ಅಂದ್ರೆ ಏನೇನೋ ವಿಚಿತ್ರವಾಗಿ ಕಾಣಿಸ್ಕೊಳ್ತಾ ಇದೆ. ಕೆಲವಷ್ಟು ಕಡೆ ಬೆಂಕಿ ಉಂಡೆ ಉದುರ್ತಾ ಇದೆಯೇನೋ ಅನ್ನೋಗೆ ಕಾಣಿಸ್ತಾ ಇದೆ. ಅದನ್ನು ಕೂಡ ವಿಡಿಯೋಗಳಲ್ಲಿ ತಿಳಿಸಿದ್ದಾರೆ. ಇಲ್ಲಿ ನೋಡಿ, ಆಕಾಶದಿಂದ ಬೀಳ್ತಾ ಇರುವಂತ ವಸ್ತುಗಳು ಬೆಂಕಿ ಉಂಡೆ ತರ ಬೀಳ್ತಾ ಇದೆ. ಕೆಲವಷ್ಟು ಜನ ಹೇಳೋದು ಇದು ಸ್ಯಾಟಲೈಟ್ ಪೀಸ್ಗಳು ಅಂತ ಹೇಳ್ತಾರೆ. ಇಲ್ಲ, ಇದು ಯಾವ್ದೋ ಆಸ್ಟ್ರಾಯ್ಡ್ ಬೀಳ್ತಾ ಇದೆ ಸ್ಪ್ಲಿಟ್ ಆಗಿ ಅಂತ ಕೂಡ ಹೇಳ್ತಾರೆ. ಇನ್ನ ಸ್ಪೇಸ್ ಶಿಪ್ ಗಳ ರೀತಿ ಕಾಣಿಸ್ತಾ ಇರುವಂತ ಎಷ್ಟೆಷ್ಟೋ ಈಗ ನೋಡ್ತಾ ಇದೀವಿ. ಇದೆಲ್ಲ ಕೂಡ AI ಜನರೇಟೆಡ್. ಇಲ್ಲೇ ಕನ್ಫ್ಯೂಷನ್ ಅನ್ನೋ ಕ್ರಿಯೇಟ್ ಆಗ್ತಾ ಇರೋದು. ಒಂದು 70% ನಿಜ ಇದ್ರು, ಒಂದು 30% AI ಜನರೇಟೆಡ್ ಇದ್ರು ಜನ ಕನ್ಫ್ಯೂಷನ್ ಆಗ್ಬಿಡ್ತಾರೆ. ಇನ್ನು ಆಕಾಶದಲ್ಲಿ ವಿಚಿತ್ರ ಬಣ್ಣಗಳು ಎಷ್ಟೆಷ್ಟೋ ಕಡೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗಿದೆ.
ನಾರ್ಮಲ್ ಆಗಿ ಉತ್ತರ ಧ್ರುವ ದಕ್ಷಿಣ ಧ್ರುವದಲ್ಲಿ ಇಂಥ ಬಣ್ಣಗಳು ಕಾಣಿಸ್ಕೊಳ್ತಾ ಇದ್ವು. ಈಗೇನಾಗ್ತಾ ಇದೆ, ಫ್ಲಾರಿಡಾ, ಅಮೆರಿಕಾ, ಎಷ್ಟೆಷ್ಟು ಜಾಗದಲ್ಲಿ ಯುರೋಪ್ ಕಂಟ್ರಿಗಳಲ್ಲೆಲ್ಲ ಈ ತರ ವಿಚಿತ್ರವಾಗಿ ಬಣ್ಣಗಳು ಕಾಣಿಸ್ಕೊಳ್ಳೋಕೆ ಶುರುವಾಗಿದೆ. ಇದನ್ನೇ ಹೇಳ್ತಾ ಇರೋದು, ಮೇಜರ್ ಬದಲಾವಣೆ ಆಗುವಂತ ಸಮಯ ಬಂದಿದೆ. ಪ್ರಿಪೇರ್ ಆಗಿ ಅಂತಾನೆ ಎಲ್ಲರೂ ಹೇಳ್ತಾ ಇದಾರೆ. ಆಗೋರು ಆಗಿ, ಪ್ರಿಪೇರ್ ಆಗದೆ ಇದ್ದವ್ರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಬರುವಂತ ದಿನಗಳನ್ನ ಎದುರಿಸೋದಕ್ಕೆ ಸಿದ್ಧರಾಗಿ ಅಷ್ಟೇ. ಬಟ್ ಪ್ರಿಪೇರ್ ಆದವ್ರ ಹತ್ರ ಕಿತ್ಕೊಂಡು ತಿನ್ನೋದಕ್ಕೆ ಫ್ಯೂಚರ್ ಅಲ್ಲಿ ಬಂದೇ ಬರ್ತಾರೆ ಜನ. ಪ್ರಿಪೇರ್ ಆಗದೆ ಇದ್ದವರು, ಅಂತವ್ರನ್ನ ಎದುರಿಸೋದಕ್ಕೆ, ಅಂತವ್ರಿಂದ ರಕ್ಷಣೆ ಪಡ್ಕೊಳ್ಳೋದಕ್ಕೆ ನಾವೇನ್ ಮಾಡ್ಬೇಕು, ಅದಕ್ಕೆ ನಾವು ಸಿದ್ಧತೆ ಮಾಡ್ಕೊಳ್ಳೋಣ ಅಂತ ಅಷ್ಟೇ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ದೊಡ್ಡವರು ಎಚ್ಚರಿಸ್ತಾ ಇದ್ದಾರೆ ಅಂದ್ರೆ ಏನೋ ಒಂದು ವಿಷಯ ಇದ್ದೇ ಇರುತ್ತೆ. ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ. ಮುನ್ಸೂಚನೆಗಳು ಪ್ರಕೃತಿನೂ ಕೊಡ್ತಾ ಇದೆ, ಅದನ್ನ ಮಾತ್ರ ನಾವು ಅರ್ಥ ಮಾಡ್ಕೋಬೇಕು. ಇನ್ನ ಈ ತರದ ಇಷ್ಟಿಷ್ಟು ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.